ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮುಂಚಾನೆ ಮುತ್ತು ಎಂಬ ಈ ಸಂಚಿಕೆಗೆ ಈ ಉದಯ ಕಾಲದಲ್ಲಿ ನಾವು ನಿಮ್ಮನ್ನು ಆಹ್ವಾನಿಸ್ತೇವೆ. ದೇವರ ವಾಕ್ಯದಲ್ಲಿ ನಮ್ಮನ್ನು ಬಲಪಡಿಸಿಕೊಳ್ಳೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ವಿಮೋಚನ ಕಂಡ 14ನೇ ಅಧ್ಯಾಯದ 20ನೇ ವಚನದ ಕಡೆಗೆ ನಾವು ಸತ್ಯವೇದವನ್ನು ಒಂದು ವೇಳೆ ತಿರುಗಿಸುವುದಾದರೆ, ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು. ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಸೊ ಇಲ್ಲಿ ಈಗ ಇಸ್ರಾಯೇಲ್ಯರು ಇರುವಂಥ ಒಂದು ಸ್ಥಿತಿ, ಅದು ಭಾರಿ ಒಂದು ಇಕ್ಕಟ್ಟಿನ ಸ್ಥಿತಿ. ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಈಗ ಎಲ್ಲಿಂದ? ಐಗುಪ್ತ ದೇಶದ ಬಂಧನದಿಂದ ಹೇಗೂ ಅಲ್ಲಿ ದೇವರು ಮಹತ್ತರ ಕಾರ್ಯಗಳನ್ನು ಮಾಡುವುದರ ಮೂಲಕ, ತಾನು ಯಾರಾಗಿದ್ದೇನೆಂಬುದಾಗಿ ಐಗುಪ್ತರಿಗೆ ತೋರಿಸುವುದರ ಮೂಲಕ ಇಸ್ರಾಯೇಲರಿಗೂ ಕೂಡ ಅರ್ಥ ಆಗಬೇಕಾಗಿದೆ, ಇರುವಾತನಂಥ ದೇವರು, ಅಬ್ರಹಾಂ ಇಸಾಕ್ ಯಾಕೋಬರ ದೇವರು ಯಾರೆಂಬುದಾಗಿ ಅರ್ಥ ಮಾಡೋದಕ್ಕೋಸ್ಕರ ಅನೇಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದು ಇಸ್ರಾಯೇಲರಿಗೆ ಗೊತ್ತಿದೆ. ಈಗ ಅಲ್ಲಿ ಪಸ್ಕ ಹಬ್ಬದ ಕಾರ್ಯಗಳೆಲ್ಲ ಮುಗಿದು ಅಲ್ಲಿಂದ ಹೊರಗೆ ಬಂದು ಇನ್ನು ಅವರು ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆಗೆ ಒಳಗಾದ್ರಲ್ಲಿ. ಈಗ ನಾವು ಸಾಮಾನ್ಯ ಹೇಳ್ತೇವೆ, ಪೆಟ್ಟಿನ ಮೇಲೆ ಪೆಟ್ಟು ಬಿತ್ತಂತ ಹೇಳುವ ಹಾಗೆ ಎದುರಲ್ಲಿ ಏನಿದೆ? ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ. ಅಲ್ಲಾಡುವಂಥ ಸ್ಥಿತಿನೇ ಇಲ್ಲದ ಒಂದು ಜೀವಿತ ಆ ದಿನಗಳಲ್ಲಿ ಅವರದು ಅಂತ ಒಂದು ವೇದನೆಯಲ್ಲಿ ಅವರು ಹಾದು ಹೋಗುವಂಥ ಪರಿಸ್ಥಿತಿ ಆಗಿದೆ. ಆದರೆ ಇಲ್ಲಿ ದೇವರೊಂದು ತನ್ನ ಜನರ ಜೀವಿತದಲ್ಲಿ, ಅಂದರೆ ದೇವರೇ ಇಸ್ರಾಯೇಲರನ್ನು ಕರೆದದ್ದು, ನನ್ನ ಸ್ವಂತ ಜನರವರು, ಅಥವಾ ನನಗೆ ಚೊಚ್ಚಲು ಮಗನೆಂಬುದಾಗಿ ದೇವರು ಅವರ ಕುರಿತಾಗಿ ಮಾತನಾಡಿದ್ದಾನೆ. ಈಗ ಅವರನ್ನು ಕರ್ಕೊಂಡು ಬಂದ ದೇವರು ಅರ್ಧ ದಾರಿಯಲ್ಲಿ ಅಂತ ಕೈ ಬಿಡುವ ದೇವರು ಅಲ್ಲ. ಆದರೆ ಇವರಿಗೆ ಭಯ ಹಾಗೆ ಆಗುವಂಥದ್ದು ಯಾರಿಗಾದರೂ, ಹೌದಲ್ಲ? ಈಗ ನಮಗೆ ಒಂದು ಕಡೆಗೆ ಹೋಗ್ಬೇಕಂತ ಹೇಳುವಾಗ ಅಲ್ಲಿ ದಾರಿಯೇ ಇಲ್ಲ, ಅಥವಾ ಯಾವುದೇ ಒಂದು ಹಣಕಾಸಿನ ಕುರಿತಾಗಿರ್ಬೋದು, ಯಾವ ಒಂದು ವಿಚಾರದಲ್ಲಿ ಆಗಿರ್ಬೋದು, ನಮಗೆ ಬೇರೆ ದಾರಿನೇ ಇಲ್ಲ. ಅನೇಕ ಬಾರಿ ಹೇಳ್ತೇವೆ, ಆ ದಾರಿನೆಲ್ಲಪ್ಪ ಏನು ಮಾಡಲಿ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅಂತ ಒಂದು ಸ್ಥಿತಿಯಲ್ಲಿ ನಾವು ಬಿದ್ದಿದ್ದೇವೆ. ಇನ್ನು ಸಾಧ್ಯನೇ ಇಲ್ಲ. ಅಂದ್ರೆ ಪಕ್ಕ ನಿರೀಕ್ಷೆಯನ್ನೇ ಕಳಕೊಳ್ಳುವಂತ ಒಂದು ಸ್ಥಿತಿ, ಮನಸ್ಸೇ ಕುಂದಿ ಹೋಗುವಂತ ಒಂದು ಸ್ಥಿತಿ. ಈಗ ಹೀಗೆ ಆಗುವಾಗ ನಾವು ಎದುರು ನೋಡ್ತಿರೋದು ಅಪಜಯವನ್ನೇ. ನಮ್ಮ ಮಾತುಗಳು ಕೂಡ ಅಪಜಯದ ಮಾತುಗಳೇ ಆಗಿರ್ತದೆ. ಹೌದು ಅಲ್ಲ? ಯಾಕಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಏನು ಕಾಣ್ತಾನೆ ಇಲ್ಲ. ಅಂತ ಸ್ಥಿತಿಗತಿಗಳು ಮನುಷ್ಯನ ಜೀವಿತದಲ್ಲಿ ಬರ್ತದೆ, ಬಂದಿರುವಂಥದ್ದು ಉಂಟು. ಅನೇಕ ಬಾರಿ ನಾವು ಕೂಡ ಹಾಗೆ ಹಾದು ಹೋದದ್ದು ಉಂಟು. ಆದರೂ ಎಲ್ಲಿ ಮುಳುಗಿ ಹೋಗಲಿಲ್ಲ. ಅನೇಕರಿಗೆ ಅದು ಅನುಭವವಿದೆ. ವೀಕ್ಷಣೆ ಮಾಡುತ್ತಿರುವ ನಿಮ್ಮಲ್ಲಿಯೂ ಅನೇಕರಿಗೆ ಒಂದು ವೇಳೆ ಅನುಭವ ಇದ್ದಿರಬಹುದು. ಬಂದಂಥ ಇಕ್ಕಟ್ಟು, ಆ ಒಂದು ಹೋರಾಟದ ಮಧ್ಯದಲ್ಲಿ ಜಯವನ್ನು ಪಡ್ಕೊಂಡು ಬಂದಂಥ ನಿಮಗೆ ಇನ್ನೊಂದು ಇಕ್ಕಟ್ಟು, ಇನ್ನೊಂದು ಹೋರಾಟ ಒಂದು ವೇಳೆ ಮುಂದೆ ಬಂದಿದ್ದಿರಬಹುದು. ಆದರೆ ಒಂದು ಸತ್ಯ, ಯಾವ ದೇವರ ಬಳಿಗೆ ನಾವು ಬಂದಿದ್ದೆವೋ, ಯಾವ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಜನರನ್ನಾಗಿ ನಮ್ಮನ್ನು ಮಾಡಿದನೋ, ಯಾವ ಆತನು ನಂಬುವುದರ ಮೂಲಕ ಇವತ್ತು ಈ ಮುಂಜಾನೆ ಮುತ್ತ ನಾವು ವೀಕ್ಷಣೆ ಮಾಡುತ್ತಿದ್ದೇವೆಯೋ, ನಮಗೆ ದಾರಿ ಇದೆ. ನಮಗೆ ದಾರಿ ದೇವರು ತೆರೆಯುವವನಾಗಿದ್ದಾನೆ. ಇಲ್ಲಿ ಅದೇ ನಡೆದದ್ದು ಈಗ ಕತೆ. ಏನಂತ ಹೇಳಿದ್ರೆ, ಅಲ್ಲಿ ಒಂದು ವಿಭಿನ್ನವಾದ ಸಂಗತಿ ನಡೀತಾ ಉಂಟು. 14ನೇ ವಚನ ಹೇಳ್ತದೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೇನಾಗಿರ್ರಿ, ಸುಮ್ಮನೆ ಇರ್ರಿ ಎಂಬುದಾಗಿ. ಆದರೆ ಈಗ ಅಲ್ಲಿ ಇಸ್ರಾಯೇಲರಿದ್ದಾರೆ, ಐಗುಪ್ತರಿದ್ದಾರೆ, ಒಂದೇ ಕಡೆಯಲ್ಲಿದ್ದಾರೆ ಅವರು. ಸಮುದ್ರ ಮುಂದೆ ಉಂಟು, ಕೆಂಪು ಸಮುದ್ರ. ಈಗ ಹೇಗೆ ದಾಟುದು? ಈಗ ಅಲ್ಲೇ ಒಂದು ದೇವರನ್ನು ಕಾರ್ಯ ಮಾಡ್ತಿದೆ ಅಂತ ಹೇಳಿದರೆ, ಇಸ್ರಾಯೇಲಿಯರ ಆ ಮೇಘಸ್ತಂಭವು ನೋಡಿ, 19ನೇ ವಚನ ಓದುವ. ಆಗ ಇಸ್ರಾಯೇಲಿಯರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. 1,000-2,000 ಜನ ಇಸ್ರಾಯೇಲಿಯರ, ಲಕ್ಷಗಟ್ಟಲೆ. ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಇಸ್ರಾಯೇಲರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಇಸ್ರಾಯೇಲ್ಯರ ಹಿಂದೆ ನಿಂತುಕೊಂಡಿತ್ತು.
ಈಗ ಇಸ್ರೇಲರ ಹಿಂದೆ ಬಂದು ಮೇಘಸ್ತಂಭವು ನಿಂತಾಗ ಆ ಮೇಘಸ್ತಂಭವು ಐಗುಪ್ತರ ಪಾಳ್ಯಕ್ಕೂ ಇಸ್ರೇಲರ ಪಾಳ್ಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು. ಇಸ್ರೇಲಿಯರಿಗೋಸ್ಕರ ರಾತ್ರಿನೇನು ಮಾಡಿದ್ನು? ಬೆಳಕು ಮಾಡಿದನು. ಆ ರಾತ್ರಿಯಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಅಂದರೆ ಒಬ್ಬರನ್ನು ಈಗ ಐಗುಪ್ತರು ಹಿಂದಟ್ಟಿಕೊಂಡು ಬಂದಿದ್ದಕ್ಕೆ ಇವರನ್ನು ಹಿಡ್ಕೊಂಡು ತಿರುಗಿ ದಾಸತ್ವಕ್ಕೆ ನಾವು ಒಳಪಡಿಸುವ, ಅಥವಾ ಅವರನ್ನು ಅಲ್ಲಿ ಹೊಡೆಯುವ, ಅವರು ನೆಮ್ಮದಿಯಾಗಿ ಸಮಾಧಾನವಾಗಿ ಇರಬಾರ್ದೆಂಬುದಾಗಿ. ಆದರೆ ದೇವರು ನಂಬಿಗಸ್ತನಾಗಿರುವುದರಿಂದ, ತನ್ನ ವಾಗ್ದಾನವನ್ನು ಈಡೇರಿಸುವಂಥ ದೇವರ ಆತನಾಗಿರುವುದರಿಂದ ತನ್ನ ಕಾರ್ಯವನ್ನಲ್ಲಿ ಮಾಡಿದ್ನಾತನು. ತನ್ನ ಇರುವಿಕೆಯ ಅನುಭವವನ್ನು ತನ್ನನ್ನು ನಂಬಿದ ಅಲ್ಲಿ ತೋರಿಸಿಕೊಟ್ಟ. ಏನಂತಂದ್ರೆ ಮುಂದೆ ಇಸ್ರಾಯೇಲರ ಹೋಗ್ತಿದ್ದಂತ ಮುಂದೆ ಕೆಂಪು ಸಮುದ್ರ ಇತ್ತು. ಅವರು ಎಣಿಸಿರ್ಬೋದು ನಾವಿನ್ನು ಮುಳುಗಿ ಹೋಗ್ತೇವೆ, ಅಥವಾ ಫರೋನ ಸೈನ್ಯದಿಂದ ನಾವು ಕೊಲ್ಲಲ್ಪಡ್ತೇವೆ, ಅಥವಾ ನಮ್ಮನ್ನು ಅವರು ವಶಪಡಿಸಿಕೊಳ್ತಾರೆ ಎನ್ನುವಂತ ಒಂದು ದುಗುಡ, ಒಂದು ಭಯದಲ್ಲೇ ಅವರು ಇದ್ದಿರ್ಬೋದು. ಆದ್ರೆ ಆ ನಿರೀಕ್ಷೆ ಇಲ್ಲದ ಸಮಯದಲ್ಲಿ ದೇವರು ಅವರಿಗೆ ನಿರೀಕ್ಷೆಯನ್ನು ಹುಟ್ಟಿಸಿದ. ಅವರ ಸ್ಥಳದಲ್ಲಿ ಬೆಳಕನ್ನೇ ಕೊಟ್ಟ, ಐಗುಪ್ತರ ಸ್ಥಳದಲ್ಲಿ ಕತ್ತಲನ್ನು ಉಂಟು ಮಾಡಿದ. ದೇವಜನರಿಗೂ ದೇವರನ್ನು ಅರಿಯದ ಜನರಿಗೂ ದೇವರು ವ್ಯತ್ಯಾಸಗಳನ್ನು, ಅಂದ್ರೆ ಅವರ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ಅಂತ ಒಂದು ಪರಿಸ್ಥಿತಿಯಿಂದ, ಇಕ್ಕಟ್ಟಿಂದ ಬಿಡುಗಡೆಗೊಳಿಸಿ ನಮ್ಮನ್ನು ಬೆಳಕಿನಲ್ಲಿ, ಅಂದ್ರೆ ಬೆಳಕಿನ ರಾಜ್ಯದಲ್ಲಿ ಬೆಳಕಿನ ಮಕ್ಕಳಾಗಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ನಾವು ಅದನ್ನು ಓದುವಾಗ ಯೋಹಾನನ ಬರೆದ ಸುವಾರ್ತೆ ಅಲ್ಲಿ ಒಂದು 12ನೇ ಅಧ್ಯಾಯ 46ನೇ ವಚನ. ಈಗ ನಾವು ಹಳೆ ಒಡಂಬಡಿಕೆ ಕಾಲದ ಇಸ್ರೇಲರ ಕುರಿತಾಗಿ ನಾವು ನೋಡ್ತಿದ್ದೇವೆ. ಅಲ್ಲಿ ಏನಾಯ್ತು? ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಪಾಪವೆಂಬ ಕತ್ತಲಿನಿಂದ ಬಿಡಿಸಿ, ಬಂಧನದಿಂದ ಬಿಡಿಸಿ ಬೆಳಕಿನೆಡೆಗೆ, ಅಂದ್ರೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕರಿಸಿ ವಿಶ್ವಾಸದಿಂದ ನಾವು ಜೀವಿಸಬೇಕೆನ್ನುವುದೇ ಆತನ ದೇವರ ಚಿತ್ತವಾಗಿದೆ, ಮತ್ತೆ ಆತನ ಉದ್ದೇಶವಾಗಿದೆ. ಮತ್ತೆ ಎಲ್ಲಾ ಶೋಧನೆಗಳನ್ನು ಜಯಿಸಲು ಆತನು ಸಹಾಯ ಮಾಡುವಂತ ದೇವರು ಅವನೇ ಬೆಳಕಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ಆತುಕೊಂಡು ನಾವು ಜೀವಿಸುವಾಗ ಕತ್ತಲಾದಂಥ ಎಲ್ಲಾ ಸಂಗತಿಗಳು, ಪಾಪವೆನ್ನುವಂಥ ಎಲ್ಲಾ ಸಂಗತಿಗಳು ನಮ್ಮನ್ನು ಬಿಟ್ಟು ಹೋಗುವಂಥದ್ದಾಗಿದೆ. ಈಗ ಇಸ್ರೇಲ್ಯರು ಅಲ್ಲಿ ದಾಸತ್ವದಲ್ಲಿದ್ದರು, ಅಲ್ಲಿ ಬಂಧನದಲ್ಲಿದ್ದರು, ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದು ಪಕ್ಕಪಕ್ಕದಲ್ಲಿದ್ದಾರೆ ಅವರು. ಅಲ್ಲಿ ಎಷ್ಟು ಅಂತರ ಇತ್ತು, ಎಷ್ಟು ದೂರ ಇದ್ರು ಅದು ನಮಗೆ ಗೊತ್ತಿಲ್ಲ, ಅಲ್ಲಿ ಏನು ಹೇಳಲಿಲ್ಲ. ಬಟ್ ಅವರು ಪಕ್ಕಪಕ್ಕದಲ್ಲಿದ್ದಾರೆ, ಎದುರುಗಡೆ ಕೆಂಪು ಸಮುದ್ರ. ಆದರೂ ಯಾರವರನ್ನು ಬಂಧನಕ್ಕೊಳಪಡಿಸಿಟ್ಟಿದ್ರು ಅವರು ಈಗ ಇವರ ಹಿಂದೆ ಅಥವಾ ಇವರು ಇರುವಂಥ ಸ್ಥಳದಲ್ಲಿ ನಿಂತಿರುವಂಥ ಅದೇ ಜಾಗದಲ್ಲಿ ತನ್ನ ಜನರಿಗೋಸ್ಕರ ದೇವರು ಅಲ್ಲಿ ಬೆಳಕನ್ನುಂಟು ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅದೇ ವಿಮೋಚನೆ ಕಂಡ 14ನೇ ಅಧ್ಯಾಯದ 28ನೇ ವಚನ ಒಂದು ವೇಳೆ ನಾವು ನೋಡುವುದಾದರೆ, ನೀರು ಮೊದಲಿನಂತೆ ಬಂದು ಆ ರಥಗಳನ್ನು ರಾಹುತರನ್ನು ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರು ಸಮುದ್ರದೊಳಗೆ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಅಲ್ಲಿ ಈಗ ಏನ್ ಮಾಡಿ ಅಂತೇಳಿ ದೇವರು ಅಂತ ಒಂದು ಹೋರಾಟ, ಅಂತ ಒಂದು ಇಕ್ಕಟ್ಟಾದರೂ ಪಕ್ಕ ಏನು ಯಾವ ದಾರಿನೇ ಇಲ್ಲ ಅಂತ ಅವ್ರು ತಿಳ್ಕೊಂಡಿದ್ರು, ಸಮುದ್ರದ ಮಧ್ಯದಲ್ಲಿ ದೇವರೇನು ಮಾಡಿದ್ದಾನೆ, ಅವರಿಗೆ ನೀರುಗಳನ್ನು ಗೋಡೆಯಂತೆ ನಿಲ್ಲಿಸ್ಬಿಟ್ಟು ಅವರಿಗೋಸ್ಕರ ದಾರಿ ಮಾಡಿದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ಹಾಗಾದ್ರೆ ಹೊಸ ಒಡಂಬಡಿಕೆಯ ಮಕ್ಕಳು, ಕಾಲದಲ್ಲಿ ಜೀವಿಸ್ತಿರುವ ದೇವರ ಮಕ್ಕಳು ನಾವಾಗಿದ್ದೇವೆ. ಅದರಿಂದ ದೇವರು ಒಂದೇ ಬಯಸ್ತೇನೆ ಅಂತ ಹೇಳಿದರೆ, ನನ್ನ ಮಕ್ಕಳು ಬೆಳಕಿನ ಆ ಒಂದು ಅನುಭವದರಿಗೆ ನಡೆಸುವವರಾಗಬೇಕೆಂಬುದಾಗಿ. ಈಗ ಅವರಿಗಿದ್ದ ಬಂಧನ ಬೇರೆ, ನಮಗಿರುವ ಬಂಧನ ಮತ್ತೊಂದು. ಕತ್ತಲೆ ಎಂಬುದಾಗಿ ಹೇಳುವಾಗ, ಅಂಧಕಾರ ಎಂಬುದಾಗಿ ಹೇಳುವಾಗ ಅದು ಪಾಪಕ್ಕೆ ಸಂಬಂಧಪಟ್ಟಿದೆ, ಲೌಕಿಕತೆಗೆ ಸಂಬಂಧಪಟ್ಟಿದೆ, ಅಥವಾ ನಮ್ಮ ಸ್ವ ಇಚ್ಛೆಗಳಿಗೆ, ಮಾಂಸಿಕವಾದ ನಮ್ಮ ಸಂಗತಿಗಳಿಗೆ ಇದು ಈ ಕತ್ತಲೆ ಏನಾಗಿದೆ. ಇವತ್ತು ನಾವು ಬೇರೆ, ನಾವು ಯಾರ ಬಂಧನದಲ್ಲಿಲ್ಲ, ಹೌದಲ್ಲ? ಸೊ ಪಾಪವೆಂಬಂಥ ಒಂದು ಬಂಧನ, ಅಥವಾ ನಮ್ಮ ಸ್ವಬುದ್ಧಿಯೋ ನಮ್ಮದೇ ಆದ ಒಂದು
ಜೀವಿತದ ಕುರಿತಾಗಿ ನಾವು ಕಲ್ಪಿಸಿಕೊಂಡ ನಮ್ಮ ಬದುಕೆಂಬಂಥ ಒಂದು ಬಂಧನ. ಅದರಿಂದ ಈ ಬಂಧನದಿಂದ ಕೂಡ ನಾವು ಹೊರಗೆ ಬರಬೇಕಾದ್ರೆ ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ. ಆತನ ನಂಬುವಾಗ ನಾವೇನಾಗ್ತೇವೆ? ಬೆಳಕಿನವರಾಗ್ತೇವೆ, ಬೆಳಕಿನವರಾಗಿ ಜೀವಿಸ್ತೇವೆ. ಯಾಕಂದರೆ ಇದು ಹೊಸ ಒಡಂಬಡಿಕೆಯ ಕಾಲದ ದೇವರ ಜನರು ನಾವಾಗಿದ್ದೇವೆ. ಅದರಿಂದ ಈಗ ನಮಗಿರುವಂಥ ಒಂದು ವಿಚಾರ ಏನಂತ ಹೇಳಿದರೆ, ಅವರು ಕಾನಾನ್ ದೇಶಕ್ಕೆ ಒಯ್ಯಲ್ಪಟ್ಟರು. ಯಾರು? ಇಸ್ರಾಯೇಲ್ಯರು. ಯಾಕಂದರೆ ವಾಗ್ದತ್ತ ದೇಶಕ್ಕೆ ಹೋಗುವಂಥದ್ದು. ನಾವು ಹೋಗುವಂಥ ಒಂದು ದೇಶ ಇದೆ, ಪರಲೋಕ ಎಂಬಂಥ ಒಂದು ಚಿಯೋನ್ ಮಂದಿರ ಎಂಬುದಾಗಿ ನಾವು ಹೇಳ್ತೇವೆ, ಅಥವಾ ನಿತ್ಯ ರಾಜ್ಯ ಸ್ವರ್ಗ ಎಂಬುದಾಗಿ ನಾವು ಹೇಳ್ತೇವೆ, ಬೆಳಕಿನ ರಾಜ್ಯ ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ನಾವು ಅರಿತುಕೊಳ್ಳಬೇಕಂತ ಹೇಳಿದರೆ ಈ ಒಂದು ಲೌಕಿಕತೆ ಎಂಬಂಥ ಈ ಒಂದು ಪಾಪ ಅಥವಾ ಈ ಒಂದು ಮೋಸಕರವಾದಂಥ ಸ್ಥಿತಿಗತಿಗಳ ಮಧ್ಯದಲ್ಲಿ ನಾವಿರುವಾಗ, ಕ್ರಿಸ್ತನ್ ನಮ್ಮಲ್ಲಿ ಇರುವುದಾದರೆ ಆ ಸ್ಥಳದಲ್ಲಿ ನಾವು ಬೆಳಕಿನವರಾಗಿ ಇರ್ತೇವೆ. ಕತ್ತಲೆಗೂ ನಮಗೂ ಒಂದು ವ್ಯತ್ಯಾಸ ಅಲ್ಲಿ ಉಂಟಾಗಿರ್ತದೆ. ಅದರಿಂದ ಕ್ರಿಸ್ತನನ್ನು ನಾವು ನಂಬುವಾಗ, ಯೇಸುವನ್ನು ಅರಿತುಕೊಂಡಾಗ ನಾವು ಕತ್ತಲೆಯಲ್ಲಿರುವವರಲ್ಲ. ನಮ್ಮ ಸುತ್ತಮುತ್ತ ಕತ್ತಲಿರಬಹುದು, ನಾವಿರುವಂಥ ಅಕ್ಕಪಕ್ಕದಲ್ಲಿ ಕತ್ತಲೆಗಳಾಗಿರ್ಬೋದು, ಬಟ್ ಕರ್ತನು ಬಯಸ್ತಾನೆ ನಮಗೂ ಕತ್ತಲೆಯಲ್ಲಿರುವವರಿಗೂ ಒಂದು ವ್ಯತ್ಯಾಸ ಉಳ್ಳ ಜೀವಿತವನ್ನು ಮಾಡಬೇಕು. ನಾವು ಬೆಳಕಿನವರು ಆಗಿರುವಾಗ ನಮ್ಮ ಮುಖಾಂತರ ಆ ಕತ್ತಲೆಗೆ ಅನುಗುಣವಾಗಿ ಇರುವಂಥ ಜನರು ಕೂಡ ಆ ಬೆಳಕಿನೆಡೆಗೆ ಬರಬೇಕೆಂಬುದಾಗಿ ಅದು ಕರ್ತನ ಯೋಚನೆಯಾಗಿದೆ, ಅದು ಕರ್ತನ ಉದ್ದೇಶವಾಗಿದೆ. ಅದರಿಂದ ನಾವು ಕೂಡ ನಮ್ಮ ಮುಂದೆ ಹಿಂದೆ ಕೂಡ ಈ ಲೋಕದ ಯಾತ್ರೆಯಲ್ಲಿ ಅನೇಕ ಬಾರಿ ದೇವರ ಮಕ್ಕಳಾದಾಗ ನಾವು ಇಕ್ಕಟ್ಟಿನಲ್ಲಿ ಹಾದು ಹೋಗುವವರಾಗಿರ್ತೇವೆ. ಒಂದು ವೇಳೆ ಅನೇಕ ಸಮಸ್ಯೆಗಳ ಮಧ್ಯದಲ್ಲೇ ಹಾದು ಹೋಗುವವರಾಗಿದ್ದೇವೆ. ಆದರೆ ಯಾವುದೇ ಆಗಿದ್ದಿರಲಿ, ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನಲ್ಲಿ ಆತನು ಬೆಳಕಾಗಿದ್ದನು. ಯೋಹನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ಒಂದು ಬಹಳ ಸುಂದರ ಮಾತಿದೆ. ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ, ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಏನಾಗಿತ್ತಂತೆ? ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನೇನು ಮಾಡಲಿಲ್ಲ? ಮುಸುಕಲಿಲ್ಲ. ಅದರಿಂದ ಕ್ರಿಸ್ತನಲ್ಲಿರುವಂಥ ಜೀವ ನಮ್ಮಲ್ಲಿರುವಾಗ ನಾವು ಬೆಳಕಿನವರಾಗಿ ಜೀವಿಸ್ತೇವೆ. ಅದರಿಂದ ಲೋಕದ ಯಾವ ಕತ್ತಲು ಕೂಡ ನಮ್ಮನ್ನು ಮುಸುಕುವುದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನೋಡ್ತೇವೆ, ಇಸ್ರೇಲಿಯರಿಗೂ ಐಗುಪ್ತರಿಗೂ ಮಧ್ಯದಲ್ಲಿ ದೇವರು ಒಂದು ಕಾರ್ಯವನ್ನು ಮಾಡಿದ. ಇವರು ಬೆಳಕಿನಲ್ಲಿ ಜೀವಿಸಿದ್ರು, ಅವರು ಕತ್ತಲಲ್ಲಿ ನಿಂತರು. ಅದು ಹಳೆ ಒಡಂಬಡಿಕೆಯ ಒಂದು ಕಾರ್ಯ. ಬಟ್ ಹೊಸ ಒಡಂಬಡಿಕೆಯ ವಿಚಾರಕ್ಕೆ ಬರುವಾಗ ಈ ಲೌಕಿಕವಾದಂಥ ಯಾವುದೇ ಕಾರ್ಯಗಳು, ಮಾಂಸಿಕವಾದಂಥ ಕಾರ್ಯಗಳು, ಕತ್ತಲಿಗೆ ಅಂಧಕಾರಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳ ಮಧ್ಯದಲ್ಲಿ ನಾವು ಬೆಳಕಿನವರಾಗಿ ಜೀವಿಸ್ತಿರುವುದಾದರೆ ಅವುಗಳು ನಮ್ಮನ್ನು ಮುಸುಕುವುದು ಇಲ್ಲ, ಅಥವಾ ನಾವು ಅಂಥ ಒಂದು ಸ್ಥಿತಿಗೆ ನಾವೇನಾಗುವುದಿಲ್ಲ, ಒಳಗಾಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಕತ್ತಲೆಯಲ್ಲಿ ಇರುವವರನ್ನು ಬೆಳಕಿನಡೆ ನಡೆಸಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟು. ಅದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಅದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಬೆಳಕಿನವರಾಗಿ, ಕ್ರಿಸ್ತನನ್ನು ಒಪ್ಪಿಕೊಂಡವರಾಗಿ, ನಂಬಿದವರಾಗಿ ನಾವು ಜೀವಿಸುವಾಗ ಈ ಲೋಕದ ಯಾವ ಕತ್ತಲಿಗೆ ಸಂಬಂಧಪಟ್ಟಂಥ ಸಂಗತಿಗಳಾಗಲಿ ಅದು ನಮ್ಮ ಮೇಲೆ ದೊರೆತನ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಾವು ಬೆಳಕಿನ ರಾಜ್ಯದೆಡೆಗೆ ಸೇರಲ್ಪಟ್ಟವರಾಗಿದ್ದೇವೆ. ಹೀಗಾಗುವಾಗೆ ನಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಕೃಪಾಪೂರ್ಣನಾದಂಥ ಒಳ್ಳೆಯ ದೇವರೇ, ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ನಾವು ನಿನ್ನ ಪ್ರಿಯ ಕುಮಾರನ ಯೇಸು ಕ್ರಿಸ್ತನ ಮೂಲಕ ಆ ಬೆಳಕಿನ ರಾಜ್ಯದೆಡೆಗೆ ನಾವು ಸೇರಲ್ಪಡಬೇಕೆಂಬುದಾಗಿ ನೀನು ಕರೆದಿದ್ದಿ. ನಮ್ಮ ಜೀವಿತವು ನಿಜವಾಗಲೂ ಬೆಳಕಿನ ಒಂದು ಜೀವಿತವಾಗಿ ನಾವು ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ನಿನ್ನಮ್ಮ ನಡೆಸುವವನು, ಅದರಿಂದ ನಿನ್ನ ಆಳ್ವಿಕೆಗೆ ಮನ ಬಿಟ್ಟು ಕೊಡುತ್ತೇವೆ. ವೀಕ್ಷಿಸುವವರಾಗಲಿ ನಾವಾಗಲಿ ಪ್ರತಿಯೊಬ್ಬರ ಬದುಕು ಅದು ನಿನಗೆ ಘನತೆಯನ್ನು ತರುವಂತೆ ಮಾಡಪ್ಪ. ಸೋತು ಹೋಗದಂತೆ, ನಿರಾಶರಾಗಿ ಬಿದ್ದು ಹೋಗದಂತೆ, ನಿರೀಕ್ಷೆಯಿಂದ ಮುಂದೆ ಸಾಗುವಂತೆ ನಮ್ಮ ಜೀವಿತದ ಯಾತ್ರೆಯನ್ನು ನೀನು ಸರಗಪಡಿಸು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದೆವು ಪ್ರೀತಿಯುಳ್ಳ ತಂದೆಯೇ, ಆಮೆನ್.